ಅಲ್ಲ, ಅಂದವಾಗಿರೋ ಹುಡುಗಿ ಸಿಕ್ಕಿದಾಳೆ ಅಂತ ಚಂದವಾಗಿ ಸಂಸಾರ ಮಾಡ್ಬೇಕು ಅನ್ಕೊಂಡಿದ್ದೇನೆ. ನಾನ್ ಬಿಡ್ತೀನ ನೋಡಿ, ಇವಾಗ ಇನ್ನೊಂದು ಟ್ವಿಸ್ಟ್ ಕೊಡ್ತೀನಿ. ಯವ್ವೇ, ನಮ್ಮವ್ವ ಹೇಳ್ತಿದ್ಲು ಮದುವೆ ಮಾಡ್ಕೋಬೇಡ ಅಂತ. ಹೋಗಿ ಹೋಗಿ ಇವಳು ಕಕ್ಕದಲ್ಲ ಯವ್ವೇ, ನಮ್ಮ ಅವ್ವ ಹೇಳ್ತಿದ್ದು ನಾನ್ ಕೇಳಲಿಲ್ಲ. ಹೆಂಡತಿ ತುಂಬಾ ಹೊಡೆದ್ಲಾ? ಮೈ ಕೈ ನೋಯ್ತಾ ಇದೀಯಾ? ಸಿಕ್ಕಾಪಟ್ಟೆ. ಈ ಮೊಲಾಮ್ ಹಚ್ಲಾ? ಹಚ್ಚಿ ಬಾ ಮಾಲೀಕ. ಏಯ್, ಬೇಕಾಗಿರೋದು ನೀನಲ್ಲ, ನಾನು. ರೀ, ಬೇಗ ಬನ್ರಿ, ಇಲ್ಲ ಬರ್ರಿ, ನಾನು ತಪ್ಕೊಂಡ್ಬಿಟ್ಟವನೆ. ಬೇಗ ಬನ್ನಿ. ರೀ ರೀ, ಅವರಲ್ಲ, ಇವನು. ಹೇಳ ಮಾಡ್ತಿದ್ಯಾ ಸಾರ್? ನಾನು ನಿಮ್ಮ ಹುಡುಗಿನ ಮುಟ್ಟಿಲ್ಲ ಸಾರ್. ನೀವು ಅಪಾರ್ಥ ಮಾಡ್ಕೊಂಬೇಡಿ ಸರ್. ಮಾಡಿಲ್ಲ, ನನ್ನ ಹೆಂಡತಿ ಹೊಡೆದಿದ್ದಲ್ವಾ, ಸಿಕ್ಕಾಪಟ್ಟೆ ನೋಯ್ತಿತ್ತು. ನಿಮ್ಮ ಹೆಂಡತಿ ಮೂಲ ತಿನಿ ಬಂದು ಮಲಿಕೊಳ್ಳಿ ಅಂದ್ಲು ಹಿಂಗೆ. ಅಯ್ಯೋ ಕಿತ್ತೋದ್ ನನ್ನ ಮಗನೇ, ನನ್ ಮುಂದೆ ನನ್ನ ಹೆಂಡತಿ ತೊಡೆ ಮೇಲೆ ಮಲ್ಕೋತ. ಅಲ್ಲಮ್ಮ, ನಾನ್ ನಿನ್ ಮನೆಗೆ ಬಂದು ನಿನ್ ತೊಡೆ ಮೇಲೆ ಮಲ್ಕೊಂಡು ಏನ್ ಮಾಡ್ತೀಯಾ? ಮುಖ ಕಿತ್ತೋಯ್ತದೆ. ಮತ್ತೆ ನಾನು ಇಲ್ಲೇನ್ ಕೇಳಿ? ನನ್ನ ಹೆಂಡತಿ ಬ್ಯೂಟಿಫುಲ್ ಆಗಿರುತ್ತೆ ತಪ್ಪ. ಇವಳೇನು ಸ್ಕ್ರಾಪ್, ಮುಖದಲ್ಲಿ ಒಂದು 10 ಸಲ ಟಚ್ ಅಪ್ ಮಾಡ್ಕೊಂಡು ಸಾಯ್ತೀಯಾ? ಅಲ್ಲ ಜಡ್ಜಸ್, ನನ್ನ ಹೆಂಡತಿ ಬ್ಯೂಟಿಫುಲ್ ಆಗಿರುತ್ತೆ ತಪ್ಪ. ನಿಮ್ ಜನ್ಮಕ್ ಬೆಂಕಿ ಅಕ್ಕ, ನಿಮ್ಗೆ ಏನ್ರಿ ಬಂದಿರೋ ದೊಡ್ಡರೋಗ? ಅಲ್ಲ, ಮನೇಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಮಗನೇ, ಒಳಗಡೆ ಬಾ. ಲೇ, ನಾನು ಇನ್ನೊಂದು ಕ್ಷಣ ನಿನ್ ಜೊತೆ ಇರಲ್ಲ. ಅಲ್ಲ, ಆ ಸ್ಕ್ರಾಪ್ ಮುಂದೆ ನನ್ನ ಸ್ಕ್ರಾಪ್ ಅಂತಾನೆ ಕೋತಿದ್ದೀಮ. ಅದನ್ನ ನೋಡ್ಕೊಂಡು ಅಲ್ಲೂ ಕಿಸಿದ್ಯಲ್ಲ. ಜಡ್ಜಸ್, ನೀವು ಕನ್ಫ್ಯೂಸ್ ಆಗ್ಬಿಡಿ. ಇಲ್ಲಿ ಬ್ಯೂಟಿಫುಲ್ ಇರೋದು ನಾನ್ ಮಾತ್ರ. ಹಲೋ ಶಿವಣ್ಣ, ನನ್ನ ಹೆಂಡತಿ ನನ್ನ ಬಿಟ್ಟು ಹೊಂಟೋದ್ಲು. ಓ, ಕಂಗ್ರ್ಯಾಚುಲೇಷನ್ ಕಣ. ಮತ್ತೆ ಇನ್ನೇನಲ್ಲಿ ಹೆಂಡತಿ ಬಿಟ್ಟೋದ ನೀನ್ ಯಾಕೆ ಟೆನ್ಷನ್ ಮಾಡ್ಕಂತೀಯ? ನೋಡೋ, ಸಮುದ್ರದಲ್ಲಿ ನೀರ್ ಬೇಕಾದ್ರೂ ಖಾಲಿ ಆಗ್ಬೋದು, ಆದ್ರೆ ಬೆಂಗಳೂರಲ್ಲಿ ಹುಡುಗಿರ್ ಕಮ್ಮಿ ಆಯ್ತಾರ. ಟೆನ್ಷನ್ನೇ ಮಾಡ್ಕೋಬೇಡ, ನಾನ್ ನಿನ್ಗೊಂದು ಹುಡುಗಿ ನೋಡ್ತೀನಿ ಕಣ. ಅಣ್ಣ, ಈಗಿಂದೀಗ್ಲೇ ಮದುವೆ ಮಾಡ್ಕೊಳಕ್ ನಾನ್ ರೆಡಿ. ಮದ್ವೆ ಮಾಡ್ಕತ್ತೀಯಾ? ಎಸ್, ಯಾರ್ ಮದ್ವೆ ಮಾಡ್ಕತ್ತೀಯಾ? 100% ಮಾಡ್ಕೊತೀನಿ. ನಿಜವಾಗ್ಲೂನಾ? ಏನಾಯ್ತು ಬಂಗಾರಿ? ನೀರು ನೀರ್ ಕುಡ್ಸಕ್ಕಂತಾನೆ ಬಂದಿತ್ತು. ನನ್ ಕಣ್ ಚೆನ್ನಾಗಿರಲ್ವಾ? ನನ್ ಕಂಠ ಚೆನ್ನಾಗಿರಲ್ವಾ? ನನ್ ಸೊಂಟ ಚೆನ್ನಾಗಿರಲ್ವಾ? ಇನ್ನು ಮುಂದೆ ಯಾವ ಹುಡುಗನು ಯಾವ ಹುಡುಗಿನೂ ರಿಜೆಕ್ಟ್ ಮಾಡಬಾರ್ದು. ಬಟ್ರೆ ಮದುವೆಗಿಂತ ಮುಂಚೆ ಯಾವ್ದಾದ್ರು ಹುಡುಗಿನ ರಿಜೆಕ್ಟ್ ಮಾಡಿದ್ರಾ? ಕಣ್ರಿ. ಶಿವಣ್ಣ, ನೀವ್ ಇಲ್ಲಿಗೆ ಬರ್ಬೇಡಿ, ಅಡ್ರೆಸ್ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ. ಆಯ್ತಾಯ್ತು, ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಟನಲ್ ಐತಲ್ಲ, ಅಲ್ಲಿಗೆ ಬಂದ್ಬಿಡು. ರಿಜೆಕ್ಟ್ ಬಾಬಾ, ನೀವೇನ್ ಇಲ್ಲಿ? ಇದು ನನ್ನ ಸೆಕೆಂಡ್ ಸೆಟಪ್ ಮನೆ. ಹಾ. ಇವಳು ನನ್ನ ಸೆಕೆಂಡ್ ಸೆಟಪ್ ಮಗಳು. ಟೈಮ್ ವೇಸ್ಟ್ ಮಾಡೋದು ಬೇಡ. ಖಾರ ಇರೋ ಸ್ವೀಟ್ ತಿಂತೀರಾ? ಬೇಡ ಬೇಡ. ಅಯ್ಯೋ, ಸ್ವೀಟ್ ಇರೋ ಚಕ್ಲಿ ಬೇಡ, ತಿಂತೀರಾ? ಬೇಡ, ಬೇಡ. ಹಾಡು ಹೇಳಿಸ್ಲಾ? ಬೇಡ. ಡ್ಯಾನ್ಸ್ ಮಾಡಿಸ್ಲಾ? ಅಯ್ಯೋ, ಅದೇನಕ್ಕೂ ಟೈಮ್ ಇಲ್ಲ. ಅರ್ಜೆಂಟ್ ಆಗಿ ನಾನು ಮದ್ವೆ ಆಗ್ಬೇಕು. ಮದ್ವೆ ಆಗ್ತೀಯಾ? ಆಗ್ತೀನಿ. ನಿಜವಾಗ್ಲೂ ಆಗ್ತೀಯಾ? 100% ಆಯ್ತೀನಿ. ಎಲ್ಲಿ ತಿರುಗ್ಬಿಟ್ಟು ಹೇಳು. ತಿರ್ಬಿಟ್ಟೇನು ಸುತ್ಬಿಟ್ಟು ಹೇಳ್ತೀನಿ. ಆಗಲ್ವಾ? ಮತ್ತಿಲ್ಲೇನೇನ್ ಶಾವಿಗೆ ಉಪ್ಪಿಟ್ಟ ತಿನ್ನಕ್ ಬಂದೆ? ಯಾಕೋ ನನ್ನ ರಿಜೆಕ್ಟ್ ಮಾಡ್ದೆ? ಪ್ರಸಾದಿ ನಾನು. ಯಾಕೆ ಕಣೆ ಅವ್ನು ರಿಜೆಕ್ಟ್ ಮಾಡ್ದಂತ ಪದೇ ಅವ್ನಿಗೆ ಹೊಡಿತಿದ್ಯಾ? ಇದು ನನ್ನ ಪರ್ಸನಲ್ ಮ್ಯಾಟ್ರು. ಮಧ್ಯೆ ಏನಾದ್ರೂ ಬಂದ್ರೆ ಗಂಡ ಅನ್ನೋದು ನೋಡ್ದೆ ಮರ್ಡರ್ ಮಾಡ್ಬಿಡ್ತೀನಿ. ಯಾಕೋ ನನ್ನ ರಿಜೆಕ್ಟ್ ಮಾಡ್ದೆ? ಪ್ರಸಾದಿ ಹೇಳ್ರಿ ನಿಮ್ಮ ಹೆಂಡ್ತಿ. ಸುಮ್ನಿರು, ಮಾಡಿದೆಲ್ಲ ಮಾಡ್ಬಿಟ್ಟು ಹೆಂಗಸರ್ತಾರ ಅಳ್ತಿದ್ಯಾ? ಅವತ್ತು ನೀನೇ ತಂದಿದ್ರೆ ನನಗೂ ಟಾರ್ಚರ್ ಇರ್ತಿರ್ಲಿಲ್ಲ, ನಿನ್ಗೂ ಇರ್ತಿರ್ಲಿಲ್ಲ. ಹಲೋ, ನಿನಗಂತೂ ಟೇಸ್ಟ್ ಇಲ್ಲ, ನನಗಿಲ್ವಾ? ಟೇಸ್ಟಾ? ಎಲ್ಲಿಗೆ ಹೋಗ್ತೀಯಾ? ಊರ್ಗ್ ಹೋಗ್ಬಿಡ್ತೀನಿ. ಊರಿಗೆ ಹೋಗ್ತೀಯಾ? ಹೋಗ್ತೀನಿ. ಯಾಕೆ? ನನ್ನ ಕಣ್ ಚೆನ್ನಾಗಿರ್ಲಿಲ್ಲ. ಅದೇ ಚೆನ್ನಾಗಿರ್ಲಿಲ್ಲ. ಏನು? ನನ್ನ ಟೈಮು. ಬಿಟ್ಬಿಡ.
ಈಗ ಜಗಣ ಬರ್ತೀನಿ. ಜಗಣ ಹೇಗಿತ್ತಾನೆ ಆಕ್ಟು? ಆಕ್ಟಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲರೂ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು. ಇವನೇ ಥ್ಯಾಂಕ್ ಯು ಸರ್. ರೆಸ್ಟ್ಲೆಸ್ ಚಿಂದಿ. ಥ್ಯಾಂಕ್ ಯು ಸರ್. ನಿಮ್ಮಲ್ಲಿ ಆಂತರ್ಯದಲ್ಲಿ ಆ ಒಂದು ಉದ್ವೇಗ ಇದೆ. ನಾನು ಆ ಕಲೆನ ಹಂಗೆ ಪ್ರಮೋಟ್ ಮಾಡಬೇಕು ಅಂತ. ಫಂಟಾಸ್ಟಿಕ್. ಇವ್ನು ಚೆನ್ನಾಗಿ ಮಾಡ್ದ, ಅವ್ನು ಚೆನ್ನಾಗಿ ಮಾಡ್ದ ಅನ್ನೋದಕ್ಕಿಂತ ಈ ಆಕ್ಟ್ಗೆ ಒಂದು ಜೀವನೇ ಕೊಟ್ರಿ ನೀವೆಲ್ಲ ಸೇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಭಟ್ರೆ. ಗಡ್ಡಪ್ಪ ತುಂಬಾ ಅನ್ಪ್ರಿಡಿಕ್ಟಬಲ್ ಆಗಿ ಆಕ್ಟ್ ಮಾಡಕ್ ಶುರು ಮಾಡ್ತಿದ್ದೆ ಕಣ. ಅದು ಯೋಗದ ಪವರೋ ನಿನ್ನ ಮೈಂಡೇ ಹಂಗಾಗಿದೆ ಏನೋ ಗೊತ್ತಿಲ್ಲ. ಚೆನ್ನಾಗಿ ನಗಿಸ್ತೆ. ಆಮೇಲೆ ಮಾಡ್ಯುಲೇಷನ್ಗಳು ಚೆನ್ನಾಗಾಗಿದೆ ನಿಂದು. ಅದು ಒಬ್ಬ ಕಂಟೆಸ್ಟೆಂಟ್ನೇ ಇನ್ಫ್ಲೂಯೆನ್ಸ್ ಆಗಿ ಇಟ್ಕೊಂಡು ಮಾಡಿದ್ದು ಮಜಾ ಬಂತು. ಅದು ಬಿಟ್ಟು ಕುಂತಿರೋ ಕಂಟೆಸ್ಟೆಂಟ್ಗಳಿಗೆಲ್ಲ ಹೊಡೆದು ಬಿಟ್ಟು ಹೀರೋ ಬಿಟ್ಟೆ ಕಡೆ ನೀವು. ನಾನು ಅದಕ್ಕೆ ಎಸ್ಕೇಪ್ ಅಲ್ಲಿಂದ ಬಿದ್ದೆ, ಅಲ್ಲಿದ್ರೆ ನನಗೂ ಬಿದ್ದಿರೋದು ಅಂತ. ಅವ್ನು ಯಾರಿಗೆ ಹೊಡಿತಾನ, ಅವ್ನು ಏನು ಕ್ವಿಕ್ ಆಗಿದೆಯಲ್ಲ ನೀನು. ಬ್ಯಾಕು ಓಡ್ತಾನೆ ಅಂದ್ರೆ 100 ಮೀಟರ್ ರನ್ನರ್ ತರ ಕಾಣಿಸ್ತಾನೆ. ಕ್ವಿಕ್ ಆಗಿ ಹೋಗಿ ಎಲ್ಲರಿಗೂ ಹೊಡೆದು ಬಂದ. ಅದೊಂದು ಮಜಾ ಹಾಕೊಂಡ್ಬಂತು. ದಾನಪ್ಪ ಅವನು ನಮ್ಮ ವೇದಿಕೆ ಕಂಡು ಅತ್ಯಂತ ಶ್ರೇಷ್ಠ ಗಂಡು ಹುಡುಗಿ. ಆ ಮೆಸೇಜು ನಿನ್ನ ಮೇಕಪ್ ಅಲ್ಲೇ ಇರೋದ್ರಿಂದ ಅದು ವರ್ಕ್ ಆಗೋಯ್ತು ನಿನ್ನ ಪಾತ್ರ. ದೀಪಿಕಾ ಅವರು ಚೆನ್ನಾಗಿ ಮಾಡಿದ್ರಿ. ಅವರು ಚೆನ್ನಾಗಿ ಕಾಲು ಎಳೆಸ್ಕೋತೀರಿ ನೀವು. ಇವತ್ತು ವಾಪಸ್ ಕಾಲು ಎಳೆಯೋದನ್ನ ಕಲೀರಿ. ಇಲ್ಲಾಂದ್ರೆ ನನ್ನ ಮಕ್ಕಳೆಲ್ಲ ಬಡದ್ ಬಾಯಿಗೆ ಹಾಕೊಂಡ್ಬಿಡ್ತಾರೆ. ನೀವು ಏನೇ ಮಾಡಿದ್ರು ಕಾಣಿಸ್ದಂಗೆ ಮಾಡ್ಬಿಡ್ತಾರೆ. ಸರಿಯಾಗಿ ಕೌಂಟರ್ ಕೊಡೋದು ಕರಿ. ನಿಮ್ಗೆ ಬರುತ್ತೆ, ಕೌಂಟರ್ ಕೊಡಕ್ಕೂ ಬರುತ್ತೆ. ನಿಮ್ಗೆ ಆ ಧೈರ್ಯನೂ ಇದೆ. ಬಿಟ್ಕೊಡಬೇಡಿ. ಚೆನ್ನಾಗಿ ಮಾಡಿದ್ರಿ ನೀವು. ಡೈಲಾಗ್ ಹೇಳಿ ನಿಮ್ದು ಪಂಚ ಡೈಲಾಗ್. ಅಲ್ಲ ಇಷ್ಟು ಬ್ಯೂಟಿಫುಲ್ ಆಗಿರೋ ಉರಿ ಸರ್ ಉರಿ, ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ನೋಡಿದ್ರು. ಓಕೆ, ಈಗ ಪ್ರೌಡ್ ಟೀಮ್ ಓನರ್. ನೀವು ಡೈರೆಕ್ಟ್ ಆಗಿ ಹೇಳಲ್ಲ, ಮೋಸ್ಟ್ಲಿ ಬಜಾರ್ ಹೊತ್ತ ಸೀನಲ್ಲಿ ಇದ್ದೀರಾ. ಒತ್ಬಿಟ್ಟೆ ಮಾತಾಡೋದು ಬೇಕಾರೆ. ಜಗ್ಗೇಶ್ ಓದ್ತಾರೆ. ಓಕೆ ಸೂಪರ್, ಕನ್ಫರ್ಮ್ ಕಂಡ್ರು. ನೋಡಿದ್ರ ಶಿವು ಇಲ್ಲ ಅಂದ್ರು ಅವ್ನು ಒಂದು ವಾಯ್ಸ್ ಕೊಟ್ಟ. ಸೊ ಐ ಫೆಲ್ಟ್ ಲೈಕ್ ಹಿ ವಾಸ್ ಅರೌಂಡ್. ಪ್ರೆಸೆನ್ಸ್ ಇತ್ತು. ಬಟ್ ಈ ಟೀಮ್ ಈವನ್ ವಿದೌಟ್ ಶಿವು ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ರು. ಹಿತೇಶಂಗೆ ಏನ್ ಎನರ್ಜಿ ಇದೆ ಕಣೋ. ಹೇಗ್ ಎಲ್ರಿಗೂ ಹೊಡೆದ ನಂಗೆ ತುಂಬಾ ಇಷ್ಟ ಆಯ್ತಪ್ಪ. ಪ್ರತಿಯೊಬ್ರು ಅವ್ರವ್ರ ಪಾತ್ರ ಸೂಪರ್ ಆಗಿ ಮಾಡಿದ್ರು. ವೆರಿ ಪ್ರೌಡ್ ಆಫ್ ಆಲ್. ತುಂಬಾ ಚೆನ್ನಾಗಿ ಮಾಡಿದ್ರು. ಓಕೆ, ಹಾಗಾದ್ರೆ ಈಗ ಕೌಂಟ್ ಡೌನ್ ಕೊಟ್ಬಿಡೋಣ. ಏನು ಅಂತ ಕೇಳೋದಕ್ಕಿಂತ ಮ್ಯಾಟ್ರ್ ಜಗಣ ಜಡ್ಜ್ಮೆಂಟು 3, 2 Thank you.